ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ IPL ನ 5ನೇ ಮ್ಯಾಚ್ ಇವತ್ತು ಪಂಜಾಬ್ ಕಿಂಗ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್. ಸೂಪರ್ ಅಂದ್ರೆ ಸೂಪರ್ ಮ್ಯಾಚ್ ಅಂತ ಹೇಳ್ಬೇಕು. ಪಂಜಾಬ್ ಕಿಂಗ್ಸ್ ಶ್ರೇಯಸ್ ಅಯ್ಯರ್ ಅಂತೂ ಪೂರಾ ಡಾಮಿನೆನ್ಸ್ ತೋರಿಸಿದ್ರು. ಸೊ ಅವ್ರ 100 ಅಂತೂ ಆಗ್ಲಿಲ್ಲ, ಆದ್ರೂ ಅವ್ರ ಟೀಮ್ ಗೆಲ್ತಲ್ಲ, ಅದು ಅವ್ರಿಗೆ ಖುಷಿ ಕೊಡೋ ಇದು ಅಂತ ಹೇಳ್ಬೇಕು. ಇದು ಖುಷಿ ಕೊಡೋ ಸಂಗತಿ ಅಂತ ಹೇಳ್ಬೇಕು. ಸೂಪರ್ ಅಂದ್ರೆ ಇಟ್ಕಾಟ್ ಅನ್ಕೊಂಡು ಆಡಿದ್ರು ಶ್ರೇಯಸ್ ಅಯ್ಯರ್. KKR ದವ್ರು ಏನು ರಿಟೈರ್ ಮಾಡ್ಕೊಂಡಿಲ್ಲಲ್ಲ, ಅವ್ರಿಗೆ ಬರೋಬ್ಬರಿ ಉತ್ತರ ಕೊಟ್ಟು ಬ್ಯಾಟ್ಲೆ ಅವ್ರು ಅಂದ್ರೆ ನಾ ಮಾತ್ಲಿ ಹೇಳಲ್ಲ, ನಾನು ಬ್ಯಾಟ್ಲೆ ತೋರಿಸ್ತಂತೆ. ಸೊ ಇವತ್ತು 97 ರನ್ ಹೊಡೆದ್ರು ಶ್ರೇಯಸ್ ಅಯ್ಯರ್. ಸೊ ಅದರಿಂದ ಒಂಥರ ಪಂಜಾಬ್ ಕಿಂಗ್ಸ್ ಗೆಲ್ತತನ ಹೇಳ್ಬೇಕು. ಈ ಕಡೆ ಇವತ್ತು ಮ್ಯಾಚಿಂಗ್ ಕಡೆ ಬಂದ್ರೆ ಟಾಸ್ ಗುಜರಾತ್ ಟಾಸ್ ಗೆದ್ದು ನಾವು ಚೇಂಜ್ ಮಾಡ್ತೇವೆ ಹೇಳ್ತಾರೆ. ಸೊ ಈ ಕಡೆ ನಮ್ಮ ಶ್ರೇಯಸ್ ಅಯ್ಯರ್ ಅಂದ್ರೆ ಪಂಜಾಬ್ ಕಿಂಗ್ಸ್ ಫಸ್ಟ್ ಬ್ಯಾಟಿಂಗ್ ಬರ್ತಾರೆ. ಬಂದ ಕೂಡ ಹೆಂಗಿರೋದು ಪ್ರಿಯಾಂಶ್ ಅವ್ರ ಅಪ್ಪ ಒನ್ಗಂಡ್ ರನ್ ಹೊಡಿತಾರೆ. ಅಂದ್ರೆ ಇವ್ರಿಗೆ ರಬಾಡ, ಸಿರಾಜು ಮತ್ತು ಪ್ರಸಿದ್ಧ ಕೃಷ್ಣ ಅಂತ ಬೌಲರ್ನ ಎದುರಿಸ್ಲಾತಿದ್ದ ಅಂಜಿಕೆನೇ ಇರಲಿಲ್ಲ. ಒಟ್ಟ ಫುಲ್ ಕರೇಜ್ ಇಲ್ಲ, ಒಟ್ಟು ಹೊಡಿಬಡಿ ಇದನ್ನ ಆಟ ಆಡ್ಲತ್ತಿರು. ಪ್ರಿಯಾಂಶ್ ಆರ್ಯ ಅಂತೂ 46 ರನ್ ಹೊಡಿತಾರು. ಸೂಪರ್ ಇನ್ನಿಂಗ್ಸ್ ಅಂತ ಹೇಳ್ಬೇಕು ಅವ್ರದಂತರು. ಪ್ರಿಯಾಂಶ್ ಆರ್ಯ ಔಟ್ ಆದ್ಕೊಳ್ಳಿ. ಈ ಕಡೆ ಪ್ರಭ್ಸಿಂಗ್ ಸಿಂಗ್ ಲಗೋಟ ಔಟ್ ಹಾಕಾರು. ಅವ್ರದಾಗಿಂದ 3ನೇ ನಂಬರ್ ಬರ್ತಾರೋ ಶ್ರೇಯಸ್ ಅಯ್ಯರ್. 97 ರನ್ ಹೊಡಿತಾರ. ಒಟ್ಟ ಸಿಕ್ಕವ್ರಿಗೆಲ್ಲ ಪರ್ಸಾದ್ ಸಿಕ್ಸಾಪುರ ಬಿಡೋದು ಕುಲ್ ಹಾಕಾರು. ಅವ್ರದಾಗಿಂದ ಈ ಕಡೆ ಬರ್ತಾರ ಮ್ಯಾಡ್ ಮ್ಯಾಕ್ಸ್ ಔಟ್. ಅವ್ರದ್ದೇನು ಹೇಳಕ್ ಬರಂಗಿಲ್ಲ. ಸೊ ಟಕ್ಔಟ್ ಹಾಕಾರ ಇವತ್ತ. ಅದು ಔಟ್ ಇರ್ಲಿಕ್ಕರೆ ರಿವ್ಯೂ ತಗೊಳ್ಳಿಲ್ಲ ಅಷ್ಟೇ. ಸೊ ಔಟ್ ಹಾಕೋರು ಮ್ಯಾಡ್ ಮ್ಯಾಕ್ಸು. ಅದಾಗಿಂದ ಈ ಕಡೆ ಮಾರ್ಕಸ್ ಸ್ಟೋಯಿನ್ಸು ಸೊ ವೆಲ್ ನಾಕ್ ಆಡ್ತಾರೆ. ಮಾರ್ಕಸ್ ಸ್ಟೋಯಿನ್ಸ್ ಆಟಕ್ಕಟ್ಟ ಒಂದು ಸ್ವಲ್ಪ ಚಲೋ ಆಡ್ತಾರೆ. ಅವ್ರದಾಗಿಂದ ಇಲ್ಲೇನು ಬರ್ತಾರೆ ಶಶಾಂಕ್ ಸಿಂಗ್. ಅಪ್ಪ ಹೇಳ್ತೀನಿ, ಹಾಳು ಮಾಡಿಟ್ರತ್ ಹೇಳ್ಬೇಕು ಪಂಜಾಬ್ದವ್ರನ್ನ, ಇದು ಗುಜರಾತ್ದವ್ರನ್ನ ಹೇಳ್ತೀನಿ. ಸಿರಾಜ್ಗೆ ಏನು ಕ್ಯಾಕ್ ಟಿಕ್ಕರ್ಸಿದ್ರು. ಒಟ್ಟೆ ಸಿಕ್ಸಾಪುರ ತಳಗಿನವ್ರಿಗೆ ಹೋದ ವರ್ಷ ಎಲ್ಲಿ ಬಿಟ್ಟಿದ್ರು ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರು ಶಶಾಂಕ್ ಸಿಂಗು. ಸೊ ಎಲ್ಲರೂ ಕೂಡಿಸಿ 240 ರನ್ ಹೊಡಿತಾರೆ ಪಂಜಾಬ್ದವರು. ಅಪ್ಪ ಇನ್ನು ಚೇಂಜ್ ಮಾಡ್ಬೇಕಾದ್ರೆ ಫುಲ್ ಕಷ್ಟ ಅಂತ ಗೊತ್ತಿರ್ತೈತಿ. ಆದರೂ ಗುಜರಾತ್ನ ಇಬ್ಬರು ಓಪನರ್ಸ್ ಯಾರು ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಬಿಡಲಿಲ್ಲ. 63 70 ತನಕ ವಿತೌಟ್ ವಿಕೆಟ್ಲೆ ಹೊಡಿತಿರ್ತಾರೆ. ಪಾರ್ಟ್ನರ್ಶಿಪ್ ಹೊಡಿತಾರೆ, 1 ವಿಕೆಟ್ ಇಲ್ಲ ಹೊಡಿತಾರೆ ರನ್ನ. ಸೊ ಅಲ್ಲಿಗೆ ಗಿಲ್ ಅವ್ರು ಔಟ್ ಹಾಕೋರು 33 ರನ್ ಹೊಡೆದ. ಈ ಕಡೆ ಸಾಯಿ ಸುದರ್ಶನ್ 73 ರನ್ ಹೊಡಿತಾರೆ ಗುರು. ಎಷ್ಟು ನಾನು ಆ ಮನುಷ್ಯ ನೋಡ್ಲಾಕ 3-4 ವರ್ಷ ಆಯ್ತು. ಅವ್ರದ್ದು ಏನು ಚೇಂಜ್ ಆಗಿಲ್ಲ. ಒಟ್ಟು ಪ್ರತಿ ವರ್ಷ ಬರ್ತಾರೋ ಲೋನ್ ವರಿಯರ್ ಆಗಿ ಆಡ್ಲತ್ತಾರೆ GT ಸಂಬಂಧ. ಇವ್ರು ಯಾರು ಸಪೋರ್ಟ್ ಕೊಡ್ಲಿಕ್ಕೆ ಅವ್ರೊಬ್ಬರೇ ಆಡಿ ಹೋಗ್ತಾರೋ. ಅವ್ರ ಇವತ್ತು ಬಟ್ಲರ್ ಕ್ಲಾಸ್ ಇನ್ನಿಂಗ್ಸ್ ಚಾಂಪಿಯನ್ಶಿಪ್ ಒಳಗೆ ರನ್ ಬರಲಿಲ್ಲ. ಇಂಡಿಯಾ ಮತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ಸೀರೀಸ್ ODI ಸೀರೀಸ್ ಎಲ್ಲಿ ರನ್ ಬರಲಿಲ್ಲ. ಸೊ ಗುಜರಾತ್ ಒಳಗೆ ಬಂದ ಕೂಡ ಸಂಖ್ಯೆ ರನ್ ಬಂದು 53 ರನ್ ಹೊಡೆದ್ರು. ಈ ಕಡೆ ಸಾಯಿ ಸುದರ್ಶನ್ 73. ಅವ್ರದಾಗಿಂದ ಈ ಕಡೆ ಯಾರಂದ್ರೆ ಇವರು ಶಾರ್ಪನ್ ರದರ್ಫೋರ್ಡ್. ಈ ಮನುಷ್ಯನ ಸೂಪರ್ ಆಡಿದ್ರು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದು. ಇಂಪ್ಯಾಕ್ಟ್ ಮಾಡೇ ಬಿಟ್ರು. ಆಟಕ್ಕಾದ್ರೆ ಮ್ಯಾಚ್ ಗೆಲ್ಲಿಸ್ಲಿಲ್ಲ ಅಷ್ಟಕ್ಕರೆ ಸಿಕ್ಕಂಗೆ ಬಡಿದ್ರು. ಇನ್ನೊಂದು ಪಂಜಾಬ್ ಗೆಲ್ಲಕ್ಕೆ ಇನ್ನೊಂದು ಕಾರಣ ಯಾರಂದ್ರೆ ಇಲ್ಲಿ ಬಂದು ನಮ್ಮ ಕರ್ನಾಟಕದ ವೈಶಾಖ್ ವಿಜಯಕುಮಾರ್ ರನ್ನ ಕೊಟ್ಟಿಲ್ಲ ಗುರು. ಒಟ್ಟು ಓಡ್ಕೋತ ಬರ್ತಾರೆ, ಬರೀ ವೈಡ್ ಲೈನ್ ಒಳಗೆ ಹೋಗಿರ್ತಾರೋ, ರನ್ನ ಕೊಟ್ಟಿಲ್ಲ. ಒಟ್ಟು ಅವ್ರದೊಂದು ಪಕ್ಕ ಇಂಪ್ರೂವ್ ಮಾಡ್ಕೊಂಡಾರ ಬಾಲಿಂಗ್. ಮೊದ್ಲಾರ ಹೊಡ್ಸ್ಕೋತಿರು. ಹೋದ ವರ್ಷ ನಮ್ಮ ಆರಿಸ್ಬೇಕಿದ್ರಲ್ಲ, ಹೋದ್ರ ಹೊಡ್ಸೋದು ಈ ಸಲ ಫುಲ್ ಇಂಪ್ರೂವ್ ಮಾಡ್ಕೊಂಬಂದಾರ. ನೀ ಅಲ್ಲೇ ಎಷ್ಟು ಬಿ ಸಿಕ್ಕ 6 ಹೊಡಿ ಅದೇ ಜಾಗಕ್ಕೆ ಮತ್ತೆ ಅಲ್ಲೇ ಬಾಲಿಂಗ್ ಹೋಗಿತ್ತಂತೆ. ಅಲ್ಲೇ ಹೋಗಿದ್ದು ಇವತ್ತ. 2 ಡೋರ್ ಒಟ್ಟೆ ಎಕಾನಮಿ ಅವ್ರನ್ನ 6 ಒಳಗೆ ಐತಿ ಇವತ್ತ. ಆ ಪರಿ ಸೂಪರ್ ಬಾಲಿಂಗ್ ಹಾಕಾರು. ಸೊ ಇವ್ರಿಗೆ ಒಂದು ಸೆಲ್ಯೂಟ್ ಹೇಳ್ಬೇಕು. ಸೊ ಅಂಥ ಬಾಲಿಂಗ್ ಮಾಡೋರು ಈ ನಮ್ಮ ವೈಶಾಖ್ ವಿಜಯಕುಮಾರ್ ಅವರು. ಸೊ ಪಂಜಾಬ್ ಕಿಂಗ್ಸ್ ಆದ್ರು ಡಾಮಿನೇಷನ್ ತೋರಿಸೈತೆ ಅಂತ ಹೇಳ್ಬೇಕು. 240 ರನ್ ಹಗರಲ್ಲ. ಸೊ ಇಲ್ಲಿ ಏನು ತೆವಾಟೆ ಬಂದರು, ಅವ್ರು ಏನು ರನ್ಔಟ್ ಆದ್ರು, ಹೊಡ್ಲಿಕ್ಕೆ ಹೋಗಿದ್ರು, ಸ್ವಲ್ಪ ರನ್ಔಟ್ ಆದರು. ಸೊ ಎಲ್ಲ ಕೂಡಿಸಿ ಇದು ಯಾವುದು ಗುಜರಾತ್ ಟೈಟನ್ಸ್ ಸೋಲ್ಬೇಕಾಗ್ತಿತ್ತು ಮ್ಯಾಚ. ಸೊ ಅವ್ರಿಗೆ ಮ್ಯಾಚ್ ಅದು ಪಂಜಾಬ್ ಕಿಂಗ್ಸ್ ಸ್ವಲ್ಪ ಸ್ಟ್ರಾಂಗ್ ಕಾಣಿಸ್ತೈತೆ ಎಲ್ಲ ವರ್ಷಗಿಂತ. ಸೊ ಹೋಪ್ ಈ ಸಲ ಟಕ್ಕರ್ ಕೊಡ್ತಾರೆ ಎಲ್ಲ ಟೀಮ್ಸ್ಗಳಿಗೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡ್ರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.